ಈಗ ವಿದ್ಯಾರ್ಥಿಗಳೇ, ಇದು ಶೇಕಡಾ ದರ ಕಂಡುಹಿಡಿಯೋ ಲೆಕ್ಕಗಳು. ಇಲ್ಲಿ ಸಂಗತಿಗಳು ಏನು ಕೊಟ್ಟಿರ್ತಾರೆ ಒಂದೆರಡು ನಾವು ಗಣಿತ ತಿಳಿಸ್ತೀವಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ಮುಂದಿನ ಗಣಿತ ಮಾಡಿ. ರೂಪಾಯಿ 3,400 ಅಸಲು ಯಾವ ದರದಲ್ಲಿ 5 ವರ್ಷಗಳಲ್ಲಿ ರೂಪಾಯಿ 1,700 ಬಡ್ಡಿಯನ್ನು ಗಳಿಸುತ್ತದೆ? ಮೊದಲ ನೀವು ಸಂಗತಿಗಳನ್ನು ಬರ್ಕೋಬೇಕು. ಅಸಲು ಬರೋಬ್ಬರಿ 3,400 ರೂಪಾಯಿ. ಆಮೇಲೆ ಅವಧಿ ಬರೋಬ್ಬರಿ 5 ವರ್ಷ. ಅವಧಿ ಬರೋಬ್ಬರಿ 5 ವರ್ಷ. ಬಡ್ಡಿ ಬರೋಬ್ಬರಿ 1,700 ರೂಪಾಯಿ. ಕೇಳಿದ್ದೇನೀಗ ಶೇಕಡಾ ದರ ಬರೋಬ್ಬರಿ ಎಷ್ಟು? ಇಲ್ಲೊಂದು ಪ್ರಶ್ನೆ ಕೇಳ್ರಿ. ಈಗ ಇಲ್ಲಿ ಸೂತ್ರ ಬಡ್ಡಿ ಮ್ಯಾಲೆ ಹೋಗ್ತಾನೆ, ಇವೆರಡು ತಳಗೆ ಬಂದ್ಬಿಡ್ತಾವ. ಇದೇ ಸೂತ್ರ. ಅದಕ್ಕೆ ನಿಮಗೆ ಬಹಳ ಸರಳ ಹೇಳ್ತಾನ. ಶೇಕಡಾ ಬಡ್ಡಿ ದರ ಬರೋಬ್ಬರಿ 100 × 1 ಬಡ್ಡಿ ಅಂತೂ ಮ್ಯಾಲೆ ಹೋತ. ಇನ್ನು ಉಳಿದ ಸಂಗತಿ ನಾವು ಎರಡವಲ್ಲ, ಅಸಲು ಗುಂಡ್ಲೆ ಅವಧಿ. ಇಲ್ಲಿ ತಳಗೆ ಬರೆದ್ಬಿಡು. ಅಸಲು ಗುಂಡ್ಲೆ ಅವಧಿ. ಬಹಳ ಸರಳ ಇದು ನಿಮಗೆ. ನೋಡಿ, 100 × 1 × ಬಡ್ಡಿ ಎಷ್ಟದ? ಬಡ್ಡಿ 1,700. ತಳಗ ಏನು ಹೇಳ್ಯದ? ಅಸಲು 3,400 × 5 ವರ್ಷ ಅವಧಿ. ನೋಡಿ, ಇವೆರಡು 0 ಹೋದು, ಇವೆರಡು 0 ಹೋದು. ಈತಲ್ಲ 17 ಒಂದಲೇ 17 ಎರಡಲೆ. ನೋಡಿ, 2 ಒಂದಲೇ 2 50ಲೆ. 5 ಒಂದಲೇ 5 10ಲೆ. ಬರೋಬ್ಬರಿ ಉತ್ತರ 10%. ಆನ್ಸರ್ = 10% ದರ. ಶೇಕಡಾ ದರಕ್ಕೆ ಯಾವಾಗಲಾದರೂ ನೀವು ಶೇಕಡಾ ಚಿಹ್ನೆ ಹಾಕಬೇಕು. ಮುಂದಿನ ಲೆಕ್ಕ ಬಿಡಿಸ್ರಿ ನೋಡ್ರಿ. ಉದಾಹರಣೆ ಕೊಟ್ಟದ, ಬಿಡಿಸಿ ನೋಡ್ರಿ ಚಂದಂಗ. ಹಿಂಗೆ ಸಂಗತಿಗಳನ್ನು ಹಚ್ಚೋದ್ರಿಂದ ನೀವು ಸೂತ್ರ ವ್ಯಾಪಾರ ಮಾಡೋದೇ ಬೇಡ. ಬಿಡಿಸೋದಾದ ವಿಡಿಯೋ ಆನ್ ಮಾಡ್ರಿ. ನೋಡಿ, ಅಸಲು ಬರೋಬ್ಬರಿ, ಅಸಲು ಬೋರ್ಡ್ ಕಡೆ ನೋಡ್ರಿ. ಅಸಲು ಬರೋಬ್ಬರಿ 2,500. ಅವಧಿ ಬರೋಬ್ಬರಿ 2 ವರ್ಷ. ಬಡ್ಡಿ ಬರೋಬ್ಬರಿ. ಈ ಸಂಗತಿಗಳನ್ನು ಬರ್ಕೊಳ್ಳೋದ್ರಿಂದ ಉತ್ತರ ಭಾಳ ಸರಳ ಬರ್ತದ. ಬಡ್ಡಿ ಬರೋಬ್ಬರಿ 400 ರೂಪಾಯಿ. ಕೇಳಿದ್ದು ಎಲ್ಲ ಶೇಕಡಾ ದರನೇ. ಶೇಕಡಾ ದರ ಬರೋಬ್ಬರಿ ಎಷ್ಟು? ಶೇಕಡಾ ದರ ಬರೋಬ್ಬರಿ 100 × 1 × ಬಡ್ಡಿ ಹೋಗ್ಯದ, ಉಳ್ದಾವೇನು? ಅಸಲು ಗುಂಡ್ಲೆ ಅವಧಿ. 100 × 1 × ಬಡ್ಡಿ 400. ಅಸಲು ಎಷ್ಟದ? 2,500. ಅವಧಿ 2 ವರ್ಷ. ಇವೆರಡು 0 ಹೋದು, ಇವೆರಡು 0 ಹೋದು. 2 ಒಂದಲೇ 2 ಎರಡಲೆ. 25 ಒಂದಲೇ 25 ನಾಲ್ಕಲೆ. ಬರೋಬ್ಬರಿ 4 ಎರಡಲೆ 8%. ಆನ್ಸರ್ = ಶೇಕಡಾ 8 ದರ.
ಇಷ್ಟು ತಿಳ್ಕೊಂಡ್ಬಿಟ್ರೆ ಎಲ್ಲ ಗಣಿತಗಳು ನಿಮಗೆ ಸರಳಾಗಿ ಬಂದ್ಬಿಡ್ತಾವೆ. ನೋಡಿ ಹೆಂಗೆ ನಾ ತಿಳಿಸಿ ನೋಡಿಕೊಂಡು ಮುಂದಿನ ಲೆಕ್ಕಗಳನ್ನು ಮಾಡಿ.